ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕತೆ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವರ್ಷ ಬರಲಿರುವ ಸಂಕ್ರಾಂತಿ ಸಾಮಾನ್ಯ ಹಬ್ಬವಲ್ಲ. ಇದು ಒಂದು ಕೆಟ್ಟದನ್ನು ಜೊತೆಯಲ್ಲಿ ತರುತ್ತಿದೆ. ಈ ಬಾರಿ ಸಂಕ್ರಾಂತಿಯ ಜೊತೆ ಅನುರಾಧ ನಕ್ಷತ್ರದೊಂದಿಗೆ ಬರುತ್ತಿದೆ. ಇಂತಹ ಗ್ರಹಗತಿ ಇರುವಾಗ ಮುಖ್ಯವಾಗಿ ಗಂಡು ಮಕ್ಕಳಿಗೆ ಹೆಚ್ಚು ಅಪಾಯವಿರುತ್ತದೆ. ಸಂಕ್ರಾಂತಿಯ ನಂತರ ಗಂಡು ಮಕ್ಕಳನ್ನು ಹೊಂದಿರುವವರು ಹೆಚ್ಚು ಜಾಗರೂಕರಾಗಿ ಇರಬೇಕಾಗುತ್ತದೆ. ಏಕೆಂದರೆ ಈ ಸಂಕ್ರಾಂತಿಯ ಪ್ರಭಾವದಿಂದ ಗಂಡು ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಬರುವುದು ಅಥವಾ ಅವರಿಗೆ ಹೊರಗೆ ತಿರುಗಾಡುವಾಗ ಅನಿರೀಕ್ಷಿತವಾಗಿ ಅಪಘಾತಗಳು ಸಂಭವಿಸುವುದು, ಆದರೆ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಗಂಡ ಯೋಗದಿಂದ ಗಂಡು ಮಕ್ಕಳ ಪ್ರಾಣಕ್ಕೆ ಅಪಾಯವಾಗುವ ಸಾಧ್ಯತೆ ಇದೆ. ಅಂದರೆ ಇದು ಎಷ್ಟು ಗಂಭೀರವಾದ ವಿಷಯ ಎಂದು ಯೋಚಿಸಿ. ಮಕ್ಕಳು ಹೇಗೋ ಮಾತು ಕೇಳುವುದಿಲ್ಲ, ಹಾಗೆ ಹೊರಗೆ ತಿರುಗಾಡುತ್ತಲೇ ಇರುತ್ತಾರೆ. ಆದರೆ ಅವರನ್ನು ಅಪಾಯಗಳಿಂದ ಕಾಪಾಡುವ ಜವಾಬ್ದಾರಿ ಮಾತ್ರ ಪೋಷಕರದ್ದು ಆಗಿರುತ್ತದೆ. ಮಕ್ಕಳು ನಿಮ್ಮ ಮಾತು ಕೇಳದಿರಬಹುದು ಅಥವಾ ಆಕ್ರಮಣಕಾರಿಯಾಗಿ ವರ್ತಿಸಬಹುದು. ಆದರೆ ಯಾವ ತಾಯಿಯೂ ತನ್ನ ಮಗು ಕಷ್ಟದಲ್ಲಿ ಇರಬೇಕೆಂದು ಬಯಸುವುದಿಲ್ಲ. ಆದ್ದರಿಂದ ಈ ಸಂಕ್ರಾಂತಿ ಕೆಟ್ಟದನ್ನು ನಿವಾರಿಸಲು, ನಿಮ್ಮ ಮಕ್ಕಳನ್ನು ಮುಂದಿನ ಗಂಟೆಗಳಿಂದ ರಕ್ಷಿಸಲು ಈ ಹಬ್ಬದ ದಿನದಂದು ಒಂದು ಅದ್ಭುತ ಪರಿಹಾರವನ್ನು ಮಾಡುವುದು ಬಹಳ ಅವಶ್ಯಕ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಿದರೆ ಅಥವಾ ಕೇಳದಿದ್ದರೆ ಅವರ ಒಳಿತಿಗಾಗಿ ಈ ಪರಿಹಾರವನ್ನು ಮಾಡಬೇಕು. ಮಕ್ಕಳು ಚಿಕ್ಕವರಾಗಿದ್ದರೂ ಅವರಿಗೂ ಕೂಡ ಈ ಒಂದು ಒಳಿತನ್ನು ಮಾಡಬೇಕಾಗುತ್ತದೆ. ಚಿಕ್ಕ ಮಕ್ಕಳಿದ್ದರೆ ಆರೋಗ್ಯದಲ್ಲಿ ಏರುಪೇರು, ಹಾಗೆ ರಜೆ ಇಡುವುದು, ಈ ಎಲ್ಲದನ್ನು ಹೋಗಿಸಿ ನಿಮ್ಮ ಮಕ್ಕಳಿಗೆ ಒಂದು ಆರೋಗ್ಯವನ್ನು ಪ್ರಸಾದಿಸುವಂತೆ, ಅವರಿಗೆ ಯಾವುದೇ ಅಪಾಯಗಳು ಸಂಭವಿಸದಂತೆ ನೀವು ಈ ಸಂಕ್ರಾಂತಿ ಹಬ್ಬದ ದಿನವೇ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ. ಭೋಗಿ ಹಬ್ಬದ ದಿನ ಅಥವಾ ಸಂಕ್ರಾಂತಿ ಹಬ್ಬದ ದಿನ ಈ ಕೆಲಸ ಮಾಡಿ. 2 ದಿನಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡುವ ಒಂದು ಸಮಯಕ್ಕೆ ತಕ್ಕಂತೆ ಯಾವುದಾದರೂ ಒಂದು ದಿನವನ್ನು ಆರಿಸಿಕೊಳ್ಳಿ. ಆದರೆ ಇಲ್ಲಿ ನೀವು ಖಂಡಿತವಾಗಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ಮುಖ್ಯ ನಿಯಮವಿದೆ. ನಿಮ್ಮ ಸಂಕ್ರಾಂತಿ ಹಬ್ಬ ಮುಗಿದ ನಂತರ ಕನುಮ ದಿನ ನಂತರ ದಿನಗಳಲ್ಲಿ ಪರಿಹಾರವನ್ನು ಖಂಡಿತವಾಗಿಯೂ ಮಾಡಬಾರದು. ಏಕೆಂದರೆ ಈ ಪರಿಹಾರಕ್ಕೆ ಬೇಕಾದ ಶಕ್ತಿ ವಾತಾವರಣದಲ್ಲಿ ಇರುವುದಿಲ್ಲ. ಹಬ್ಬದ ದಿನಗಳಲ್ಲಿಯೇ ಈ ಪವಿತ್ರವಾದ ಗಳಿಗೆ ಕೆಟ್ಟದನ್ನು ತೊಳೆದು ಹಾಕಬೇಕು ಅನ್ನುವ ಗಳಿಗೆ ಇದ್ದೇ ಇರುತ್ತದೆ. ಹಾಗಾಗಿ ಸಂಧ್ಯಾ ಸಮಯದಲ್ಲಿ ಮಾಡುವುದು ಅತ್ಯಂತ ಶ್ರೇಯಸ್ಸು. ಬೆಳಿಗ್ಗೆ ಆದರೆ ಸೂರ್ಯೋದಯ ಹತ್ತಿರವಿರುವ ಸಮಯ, ಅಂದರೆ 5 ಗಂಟೆಯಿಂದ 7 ಗಂಟೆವರೆಗೆ ಒಳಗೆ ಮಾಡಬೇಕು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ನಂತರ ಬರುವ ಈ ಸಮಯ ಬಹಳ ಶುದ್ಧವಾಗಿರುತ್ತದೆ. ಒಂದು ವೇಳೆ ಬೆಳಿಗ್ಗೆ ಸಾಧ್ಯವಾಗದವರು, ಬೆಳಿಗ್ಗೆ ಕೆಲಸದ ಗಡಿಬಿಡಿಯಲ್ಲಿ ಮರೆತವರು ಸಂಜೆಯ ಸಮಯದಲ್ಲಿ, ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ 6 ಗಂಟೆಯಿಂದ ರಾತ್ರಿ 8ರ ನಡುವೆ ಈ ಪರಿಹಾರವನ್ನು ಪೂರ್ಣಗೊಳಿಸಬೇಕು. ಈ ಸಮಯಗಳು, ಅಂದರೆ ಹಗಲು ರಾತ್ರಿ ಸೇರಿದ ಸಂಧ್ಯಾ ಸಮಯಗಳು ಬಹಳ ಶಕ್ತಿಶಾಲಿ. ಆದ್ದರಿಂದ ದೃಷ್ಟಿದೋಷಗಳು ಹೋಗಬೇಕೆಂದರೆ, ನಕಾರಾತ್ಮಕ ಶಕ್ತಿ ದೂರವಾಗಬೇಕು ಎಂದರೆ ಈ ಸಮಯದಲ್ಲಿ ಮಾಡಬೇಕೆಂದು ನಿಮ್ಮ ಹಿರಿಯರು ಪದೇ ಪದೇ ಹೇಳುತ್ತಾರೆ. ಮೊದಲಿಗೆ ನೀವು ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಳ್ಳಿ. ಅಲ್ಲಿ ತಾಮ್ರದ ಪಾತ್ರೆಗಳನ್ನು ಹೇಗೆ ಬಳಸಬೇಕು ಎಂಬ ಸಂದೇಹ ಬರಬಹುದು. ತಾಮ್ರದ ಲೋಹಕ್ಕೆ ಒಂದು ವಿಶೇಷವಾದ ವಿದ್ಯುತ್ ಕಾಂತೀಯ ಶಕ್ತಿ ಇರುತ್ತದೆ. ಅದು ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಮತ್ತು ತರಂಗಗಳನ್ನು ಬಹಳ ವೇಗವಾಗಿ ತನ್ನೊಳಗೆ ಸೆಳೆದುಕೊಳ್ಳುತ್ತದೆ. ಆದ್ದರಿಂದಲೇ ಪೂರ್ವದಿಂದಲೂ ತೀರ್ಥ ನೀಡುವ ಪಾತ್ರೆಗಳನ್ನು ಕೂಡ ತಾಮ್ರದಲ್ಲೇ ಬಳಸುತ್ತಿದ್ದರು. ಅಂತಹ ತಾಮ್ರದ ಚೊಂಬಿನಲ್ಲಿ ಪೂರ್ತಿಯಾಗಿ ನೀರನ್ನು ತುಂಬಿಸಿ, ಅರ್ಧದಷ್ಟು ಸಾಮಾನ್ಯ ನೀರನ್ನು ತುಂಬಿಸಬೇಕು. ಅದರಲ್ಲಿ ಮೊದಲಿಗೆ ಸ್ವಲ್ಪ ಉಪ್ಪು, ಅರಿಶಿಣ, ಕ್ರಿಮಿನಾಶಕ ಮಾತ್ರವಲ್ಲ, ಅದು ಶುಭಕ್ಕೂ ಮಂಗಳಕ್ಕೂ ವಿಶೇಷವಾದ. ಆನಂತರ ನಾವು ಬಟ್ಟೆ ಬಳಸುವ ಸರ್ಫ್ ಪೌಡರ್, ಅದು ಯಾವುದೇ ಡಿಟರ್ಜೆಂಟ್ ಪೌಡರ್ ಇದ್ದರೂ ನಡೆಯುತ್ತದೆ. ಅದು ಸ್ವಲ್ಪ. ಇಲ್ಲಿ ಒಂದು ಸಣ್ಣ ಮ್ಯಾಜಿಕ್, ಅದೇ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಅರಿಶಿಣದಲ್ಲಿರುವ ಗುಣಗಳು ಇರುವಂತಹ ರಾಸಾಯನಿಕಗಳೊಂದಿಗೆ ಬೆರೆತಾಗ ಆ ನೀರು ತಕ್ಷಣವೇ ಕೆಂಪು ಬಣ್ಣಕ್ಕೆ, ಅಂದರೆ ರಕ್ತದ ಬಣ್ಣಕ್ಕೆ ತಿರುಗುತ್ತದೆ. ನಮ್ಮ ಮಾಂತ್ರಿಕ ವಿದ್ಯೆಯಲ್ಲಿ ಉಗ್ರ ದೋಷಗಳನ್ನು ನಿವಾರಿಸುವಾಗ ಕೆಂಪು ನೀರನ್ನು ಬಳಸಲಾಗುತ್ತದೆ. ಏಕೆಂದರೆ ಅರಿಶಿಣದಿಂದ ತಯಾರಿಸಿದ ಈ ಕೆಂಪು ನೀರು ದೃಷ್ಟಿದೋಷಗಳನ್ನು ಮತ್ತು ಕೆಟ್ಟ ಗುಣಾಂತಗಳನ್ನು ನಿವಾರಿಸಲು ಒಂದು ಅದ್ಭುತವಾದ ಆಯುಧದಂತೆ ಕೆಲಸ ಮಾಡುತ್ತದೆ. ಇದು ನೋಡಲು ರಕ್ತದಂತೆ ಕಂಡರೂ ಇದು ಕೇವಲ ಕೆಂಪು ನೀರು, ಆದ್ದರಿಂದ ಭಯಪಡಬೇಕಾಗಿಲ್ಲ. ಆದರೆ ಈ ಬಣ್ಣವು ದೋಷವನ್ನು ನಿವಾರಿಸಲು ಬಹಳ ಮುಖ್ಯ. ಹೀಗೆ ಕೆಂಪಾದ ನೀರಿನಲ್ಲಿ ನಿಮ್ಮ ಮಗನ ಕೂದಲನ್ನು ತೆಗೆದು ಅದರಲ್ಲಿ ಹಾಕಿ. ಕೂದಲುಗಳು ಮನುಷ್ಯನ ದೇಹದ ಒಂದು ಭಾಗವಾಗಿರುವುದರಿಂದ ಆ ವ್ಯಕ್ತಿಯ ಮೇಲಿರುವ ಎಲ್ಲ ದೋಷಗಳನ್ನು ಆ ಕೂದಲುಗಳ ಮೂಲಕ ನೀರಿಗೆ ಪ್ರವೇಶಿಸಲು ಇದು ಸಹಾಯ ಮಾಡುತ್ತದೆ. ಕೂದಲುಗಳನ್ನು ಹಾಕುವುದು ಎಂದರೆ ಅವರ ದೇಹಕ್ಕೆ ತಗುಲುವ ಕೆಟ್ಟದನ್ನು ಎಲ್ಲವನ್ನ ಅದರಲ್ಲಿ ಬಂಧಿಸುವುದು. ನಂತರ ಅದೇ ನೀರಿಗೆ 2 ಚಮಚ ಕಲ್ಲುಪ್ಪನ್ನು ಸಹ ಹಾಕಿ
ನುಣ್ಣನೆಯ ಉಪ್ಪಿಗಿಂತ ಕಲ್ಲುಪ್ಪಿನ ಶಕ್ತಿ ಹೆಚ್ಚು. ಸಮುದ್ರದ ಗರ್ಭದಿಂದ ಹುಟ್ಟಿದ ಉಪ್ಪಿಗೆ ಗಾಳಿಯಲ್ಲಿರುವ ದೋಷಗಳನ್ನು ಮತ್ತು ಮನುಷ್ಯನ ಸುತ್ತಲಿರುವ ಅಶುದ್ಧತೆಗಳನ್ನು ಹೀರಿಕೊಳ್ಳುವ ಅದ್ಭುತ ಗುಣವಿದೆ. ಆದ್ದರಿಂದ ಉಪ್ಪನ್ನು ಹಾಕಿ ಆನಂತರ 17 ಮೆಣಸುಗಳನ್ನು ತೆಗೆದುಕೊಂಡು ಅವುಗಳನ್ನು ಒರಟಾಗಿ ಜಜ್ಜಿ ನೀರಿಗೆ ಸೇರಿಸಿ. ಮೆಣಸು ಖಾರವಾಗಿರುತ್ತೆ, ಅವುಗಳ ಖಾರದಿಂದ ದುಷ್ಟಶಕ್ತಿಗಳು ಓಡಿಸುತ್ತವೆ. ಅದೇ ರೀತಿ 13 ಒಣಮೆಣಸಿನಕಾಯಿಗಳನ್ನು ಸಹ ಆ ನೀರಿಗೆ ಹಾಕಬೇಕು. ಒಣಮೆಣಸಿನಕಾಯಿ ಶತ್ರುಗಳಿಂದ ಬರುವ ಕೆಡುಕನ್ನು, ನರದೃಷ್ಟಿಯನ್ನು, ಯಾವುದೇ ಪ್ರಯೋಗಗಳು ಆಗಿದ್ದರೂ ಅವುಗಳನ್ನು ದುಷ್ಟಶಕ್ತಿಗಳು ಪ್ರಮಾಣಿಸುತ್ತವೆ. ಹಾಗೆ ಇವೆಲ್ಲವನ್ನ ಹಾಕಿದ ನಂತರ ಈಗ ನಿಮ್ಮ ಬಲಗೈ ತೋರು ಬೆರಳಿನಿಂದ ಆ ನೀರನ್ನು ಚೆನ್ನಾಗಿ ಬೆರೆಸಿ ಮಿಶ್ರಣ ಮಾಡಿ. ಹೀಗೆ ಮಿಶ್ರಣ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ನನ್ನ ಮಗನಿಗೆ ಇರುವ ಎಲ್ಲ ಗಂಡಾಂತರಗಳು ದೂರವಾಗಬೇಕು, ಈ ಸಂಕ್ರಾಂತಿಗೆ ಇದೆಲ್ಲ ಹೋಗಬೇಕು, ನನ್ನ ಮಗನಿಗೆ ಹಿಡಿದಿರುವ ಕೆಟ್ಟ ಪೀಡೆ ಬಿಟ್ಟು ಹೋಗಬೇಕು ಎಂದು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಳಿ. ತಾಯಿಯ ಸಂಕಲ್ಪಕ್ಕಿಂತ ಮಿಗಿಲಾದ ರಕ್ಷಣಾ ಕವಚ ಮತ್ತೊಂದಿಲ್ಲ. ಹೀಗೆ ಶಾಸ್ತ್ರವಾಗಿ ಸಿದ್ಧಪಡಿಸಿರುವ ಕೆಂಪು ನೀರು ಚಂಬನ್ನು ತೆಗೆದುಕೊಂಡು ನಿಮ್ಮ ಮಗನನ್ನು ಮನೆಯಿಂದ ಹೊರಗೆ, ಅಂದರೆ ಹೊಸ್ತಿಲನ್ನು ದಾಟಿ ಹೊರಗೆ ಹೊರಾಂಡದಲ್ಲಿ ಅಥವಾ ಖಾಲಿ ಜಾಗದಲ್ಲಿ ಕೂರಿಸಬೇಕು. ನಿಮ್ಮ ಮಗನ ಮುಖ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ. ಈಗ ಆ ನೀರಿನಿಂದ ನಿಮ್ಮ ಮಗನ ದೃಷ್ಟಿ ತೆಗಿಬೇಕು. ದೃಷ್ಟಿ ತೆಗೆಯುವುದು ಎಂದರೆ ಯಾವುದೋ ಮುಕ್ಕಳು ಬಳ್ಳಿಯಾಗಿ ತೆಗೆಯುವುದಲ್ಲ, ತುಂಬ ಏಕಾಗ್ರತೆಯಿಂದ ಮಾಡಬೇಕಾಗುತ್ತದೆ. ನಿಮ್ಮ ಮಗನ ತಲೆಯ ಸುತ್ತ 3 ಬಾರಿ ಬಲಗಡೆಯಿಂದ ಎಡಗಡೆ ತಿರುಗಿಸಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಅವರ ಸುತ್ತ ಇರುವ ಕೆಟ್ಟ ಶಕ್ತಿಗಳನ್ನು ತೆಗೆದು ನಂತರ ಆ ಚೆಂಬನ್ನು ಹಿಡಿದುಕೊಂಡು ನಿಮ್ಮ ಮಗನ ತಲೆಯಿಂದ ಕಾಲಿನವರೆಗೆ ಮೇಲಿನಿಂದ ಕೆಳಗೆ 3 ಬಾರಿ ಇದನ್ನು ಇಳಿಸಿ ದೃಷ್ಟಿ ತೆಗಿಬೇಕು. ಹೀಗೆ ಮಾಡುವುದರಿಂದ ದೇಹದಲ್ಲಿ ನರಗಳಲ್ಲಿ ಅಡಗಿರುವ ಆಯಾಸ, ದೌರ್ಬಲ್ಯ, ನಕಾರಾತ್ಮಕ ಶಕ್ತಿ ಕಾಲುಗಳಿಂದ ಸರೋವರದವರೆಗೆ ಈ ನೀರಿಗೆ ಹಿಡಿದಿರುವ ದೃಷ್ಟಿ ತೆಗೆದ ತಕ್ಷಣವೂ ತಡ ಮಾಡದೆ ನೀವು ಆ ನೀರನ್ನು ತೆಗೆದುಕೊಂಡು ಹೋಗಿ ಮನೆಗೆ ದೂರ ಇರುವ ಒಂದು ಕಾಲುವೆಗಳಲ್ಲಿ ಅಥವಾ ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ನೀರಿದ್ದರೆ ಆ ನೀರಿನಲ್ಲಿ ಹರಿಯಕ್ಕೆ ಬಿಡಬೇಕು. ಇಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ ವಿಷಯವನ್ನು, ಇದು ಆ ನೀರನ್ನು ಜನ ಸಂದಣಿಯಲ್ಲಿ, ಮಕ್ಕಳು ಆಡುವ ಜಾಗದಲ್ಲಿ, ಅದು ಮನೆಯ ಆವರಣದಲ್ಲಿರುವ ಗಿಡಗಳ ಬುಡದಲ್ಲಿ ಸುರಿಯಬಾರದು. ಏಕೆಂದರೆ ಆ ನೀರಿನಲ್ಲಿ ಬಹಳ ಉಗ್ರವಾದ ನಕಾರಾತ್ಮಕ ಶಕ್ತಿ ಇರುತ್ತದೆ. ಅಪ್ಪಿತಪ್ಪಿ ಯಾರಾದರೂ ಆ ನೀರನ್ನು ತುಳಿದರೆ ಅಥವಾ ಆ ನೀರನ್ನು ಆವಿಯಾಗಿ ತಗುಲಿದರೆ ಅವರಿಗೆ ಆ ದೋಷ ಅಂಟಿಕೊಳ್ಳುವ ಅಪಾಯವಿರುತ್ತದೆ. ಆದ್ದರಿಂದ ಡ್ರೈನೇಜ್ಗೆ ಸುರಿಯುವುದು ಉತ್ತಮ, ಅದು ತಕ್ಷಣವೇ ಹೋಗುತ್ತದೆ. ನೀರನ್ನು ಸುರಿದ ನಂತರ ಹಿಂದೆ ತಿರುಗಿ ನೋಡದೆ ಕಾಲು ಮತ್ತು ಕೈಗಳನ್ನು ತೊಳೆದುಕೊಂಡು ಮನೆಯ ಒಳಗಡೆ ಬರಬೇಕು. ಆ ವಿಷಯವನ್ನು ಬಹಳ ಜಾಗರೂಕತೆಯಿಂದ ನೆನಪಿಟ್ಟುಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮ ಮನೆಯಲ್ಲಿ ಎಷ್ಟು ಗಂಡು ಮಕ್ಕಳಿದ್ದಾರೋ ಅಷ್ಟು ಜನರಿಗೆ ಪ್ರತ್ಯೇಕ ತಿಂಗಳಿನಲ್ಲಿ ಪ್ರತ್ಯೇಕ ಬಾರಿ ಹೀಗೆ ದೃಷ್ಟಿ ತೆಗಿಬೇಕು. ಒಬ್ಬರಿಗೆ ತೆಗೆದ ನೀರಿನಲ್ಲಿ ಇನ್ನೊಬ್ಬರಿಗೆ ತೆಗೆಯಬಾರದು. ಎಲ್ಲರನ್ನ ಒಂದೇ ಬಾರಿ ಕೂರಿಸಿ ಒಂದೇ ಮಂತ್ರ ಹೇಳುತ್ತಾ ಒಂದೇ ಚೊಂಬಿನಲ್ಲಿ ತೆಗೆಯಬಾರದು. ಯಾರ ಕರ್ಮ, ಯಾರ ದೋಷ ಅವರದೇ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಸಮಯ ಮೀಸಲಿಟ್ಟು ಪರಿಹಾರವನ್ನು ಮಾಡಿ. ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಶಾಲೆಗಳು ಮತ್ತು ಕಾಲೇಜುಗಳಿಗೆ ರಜೆ ಇರುವುದರಿಂದ ಮಕ್ಕಳು ಮನೆಯಲ್ಲೇ ಇರುತ್ತಾರೆ. ಆದರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದ ಕಾರಣದಿಂದ ಅಥವಾ ಉದ್ಯೋಗದ ಕಾರಣದಿಂದ ಹಾಸ್ಟೆಲ್ಗಳಲ್ಲಿ ಅಥವಾ ಬೇರೆ ಊರಿನಲ್ಲಿ ಇದ್ದರೂ ಸಹ ಸಾಧ್ಯವಾದಷ್ಟು ಅವರನ್ನು ಹಬ್ಬಕ್ಕೆ ಕರೆಸಿಕೊಳ್ಳಿ. ಬಲವಂತವಾಗಿ ಆದರೂ ಸರಿ ಅವರನ್ನು ಕರೆಸಿ ಪರಿಹಾರವನ್ನು ಮಾಡಿ. ಅವರ ಪ್ರಾಣಕ್ಕೆ ಬರುವ ಗಂಡಾಂತರಗಳನ್ನು ಮತ್ತು ಅಕಸ್ಮಾತ್ ಬರುವ ಅಪಾಯಗಳನ್ನು ತಪ್ಪಿಸಲು ಇದು ಬಹಳ ಅವಶ್ಯಕ. ಪೋಷಕರಾಗಿ ಅವರ ಕ್ಷೇಮಕ್ಕಾಗಿ ನೀವು ಇಷ್ಟಾದರೂ ಮಾಡುವುದಿಲ್ಲವೇ? ಖಂಡಿತ ಮಾಡಬೇಕು. ಒಂದು ವೇಳೆ ಅವರು ಬರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಅವರ ಫೋಟೋಗೆ ದೃಷ್ಟಿ ತೆಗೆದು ಈ ಪರಿಹಾರವನ್ನು ಮಾಡಿ. ಜಗನ್ಮಾತೆಯನ್ನು ಮನಸಾರೆ ಪ್ರಾರ್ಥಿಸಿ. ಆದರೆ ವಿಶೇಷವಾಗಿ ಮಾಡುವುದರಿಂದ ಸಿಗುವ ಫಲಿತಾಂಶ 100ಕ್ಕೆ 100 ಪಾಲು ಇರುತ್ತದೆ. ಈ ಪರಿಹಾರದ ಜೊತೆಗೆ ಮತ್ತೊಂದು ಮುಖ್ಯವಾದ ಕೆಲಸವನ್ನು ಸಹ ನೀವು ಸಂಕ್ರಾಂತಿಯ ದಿನ ಮಾಡಬೇಕಾಗುತ್ತದೆ. ಹಬ್ಬದ ದಿನ ಎಳ್ಳು ದಾನ ಮಾಡಿ. ಅಂದರೆ ಬರೀ ಎಳ್ಳು ಅಲ್ಲದೆ ಬೆಲ್ಲದೊಂದಿಗೆ ಸೇರಿಸಿ. ಈ ಸಂಕ್ರಾಂತಿ ದಿನದಂದು ಎಳ್ಳು ಬೆಲ್ಲವನ್ನು ಸೇರಿಸಿ ಬ್ರಾಹ್ಮಣರಿಗೆ ನಿಮ್ಮ ಮಗನ ಹೆಸರಿನಲ್ಲಿ ಅವನ ಗೋತ್ರ ನಾಮಗಳೊಂದಿಗೆ ಸಂಕಲ್ಪ ಹೇಳಿಕೊಂಡು ದಾನವನ್ನು ನೀಡಬೇಕು. ಅಂದರೆ ದಿನಗಳಲ್ಲಿ ಎಳ್ಳು ದಾನ ಮಾಡಿದರೆ ಶನಿದಾನ ಎಂದು ಹೆದರಿ ಈ ಥರ ಕಾರಣಗಳನ್ನು ತೆಗೆದುಕೊಳ್ಳಲು ಎಲ್ಲ ಬ್ರಾಹ್ಮಣರು ಒಪ್ಪಿಕೊಳ್ಳುವುದಿಲ್ಲ. ಬ್ರಾಹ್ಮಣರು ಸಿಗದಿದ್ದರೆ, ಅವರು ನಿರಾಕರಿಸಿದರೆ ಚಿಂತಿಸಬೇಕಾಗಿಲ್ಲ. ಪರ್ಯಾಯವಾಗಿ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ಸೇರಿಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಯಾರಿಸಿ ಆ ಉಂಡೆಗಳನ್ನು ನಿಮ್ಮ ಮಗನ ಕೈಯಿಂದಲೇ ಮನೆಯಲ್ಲಿರುವ ಬಡವರಿಗೆ
ಅಥವಾ ಕಾಲೋನಿಯಲ್ಲಿರುವ ಬಡ ಮಕ್ಕಳಿಗೆ ಹಂಚಿ ಅವರಿಗೆ ಕೊಡುವಾಗ ಇದು ಗ್ರಹದೋಷ ನಿವಾರಣೆಗೆ ನೀಡುತ್ತಿರುವ ದಾನ ಎಂದು ಹೇಳುವ ಅಗತ್ಯವಿಲ್ಲ. ಹಬ್ಬದ ದಿನ ತಿಂಡಿ ಕೊಡುತ್ತಿದ್ದೇವೆ ಎಂದು ಹೇಳಿ ಪ್ರೀತಿಯಿಂದ ನೀಡಿ. ಅವರು ಸಂತೋಷದಿಂದ ತಿಂದರೆ ಆ ತೃಪ್ತಿ ನಿಮ್ಮ ಮಗನಿಗೆ ರಕ್ಷೆಯಾಗುತ್ತದೆ. ಹಸಿದವರಿಗೆ ಆಹಾರ ನೀಡಿದರೆ ಸಿಗುವ ಪುಣ್ಯ ಯಾವುದೇ ಹೋಮ ಮಾಡಿದರೂ ಸಿಗುವುದಿಲ್ಲ. ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳ ಮೇಲಿರುವ ಸಂಕ್ರಾಂತಿಯ ಗಂಡ ಗ್ರಹದೋಷ ದೃಷ್ಟಿದೋಷಗಳು ಎಲ್ಲ ನಾಶವಾಗುತ್ತವೆ. ಈ ಪರಿಹಾರವನ್ನು ಮಾಡುವುದರಿಂದ ಸಿಗುವ ಫಲಿತಾಂಶಗಳು ಅದ್ಭುತವಾಗಿರುತ್ತವೆ. ಒಂದು ವೇಳೆ ನಿಮ್ಮ ಮಕ್ಕಳ ಮೇಲೆ ಯಾರಾದರೂ ಏನಾದರೂ ಪ್ರಯೋಗ ಮಾಡಿದರೆ ನಿಮ್ಮ ಏಳಿಗೆಯನ್ನು ನೋಡಲಾಗದ ಬಂಧುಗಳು ಅಥವಾ ನೆರೆಹೊರೆಯವರು ಅಳುವಿನಿಂದ ಉಂಟಾದ ಕಂದಕ್ ದೃಷ್ಟಿ ಅಂದರೆ ಯಾವುದೇ ನರದೃಷ್ಟಿ ಇದ್ದರೆ ಇವೆಲ್ಲವೂ ಈ ಪರಿಹಾರದಿಂದ ಮಾಯವಾಗುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಅನಾರೋಗ್ಯಗಳು ಹತ್ತಿರ ಸುಳಿಯುವುದಿಲ್ಲ. ಮುಖ್ಯವಾಗಿ ಸಂಕ್ರಾಂತಿಯಿಂದ ಉಂಟಾದ ಈ ಗಂಡ ಯೋಗದಿಂದ ಬರುವ ಕ್ರೀಡೆಗಳು ಅಂದರೆ ಅಕಾಲಕ ಮೃತ್ಯು ಭಯ, ವಾಹನ ಅಪಘಾತ, ನೀರಿನ ಗಂಡಗಳು, ಅಗ್ನಿ ಅವಘಡಗಳು ಇಂತಹ ಪ್ರಾಣಾಪಾಯದಿಂದ ಅಪಾಯಗಳು ತಪ್ಪುತ್ತವೆ. ವಿದ್ಯಾರ್ಥಿಗಳು ಏಕಾಗ್ರತೆ ಸಿಗದೆ ಕಷ್ಟಪಡುತ್ತಿದ್ದರೆ ಪರಿಹಾರದ ನಂತರ ಅವರಲ್ಲಿ ಉತ್ತಮ ಬದಲಾವಣೆ ಬಂದು ನಿಲ್ಲುತ್ತದೆ. ಉತ್ತಮ ಸಾಧನೆಯನ್ನು ಮಾಡುತ್ತಾರೆ. ಒಂದು ವೇಳೆ ಉದ್ಯೋಗ ಮಾಡುವವರಾಗಿದ್ದರೆ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ. ಸಹಪಾಠಿಗಳ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದುತ್ತಾರೆ. ಅದೇ ಸ್ಥಳದಲ್ಲಿರುವ ರಾಜಕೀಯಗಳು ಕಡಿಮೆಯಾಗಿ ಅಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಅವರಿಗೆ ಶೀಘ್ರದಲ್ಲೇ ಪ್ರಮೋಷನ್ಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಮುಂತಾದ ಶುಭ ಫಲಿತಾಂಶಗಳನ್ನು ಕಣ್ಣಾರೆ ನೋಡುತ್ತಾರೆ. ನಂತರ ಮಕ್ಕಳು ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಸಮಾಜದಲ್ಲಿ ಉತ್ತಮ ಹೆಸರು ಮತ್ತು ಪ್ರತಿಷ್ಠೆಯನ್ನು ಗಳಿಸುತ್ತಾರೆ. ಇನ್ನು ಕೆಲವು ಮಕ್ಕಳು ಇರುತ್ತಾರೆ, ಅವರು ಮನಸ್ಸಿಗೆ ತಕ್ಕಂತೆ ಬೆಳೆಯುವುದಿಲ್ಲ, ಸರಿಯಾಗಿ ಆಹಾರ ಸೇವಿಸುವುದಿಲ್ಲ, ಯಾವಾಗಲೂ ನಿತ್ರಾಣರಾಗಿರುತ್ತಾರೆ, ಬರವಿಲ್ಲದೆ ಇರುತ್ತಾರೆ, ಪೋಷಕರಿಗೆ ನೋವುಂಟು ಮಾಡುತ್ತಾರೆ, ಹಾಗೆ ಬೆಳೆಯುತ್ತಾ ಇರುತ್ತಾರೆ. ಅವರ ಮುಖದಲ್ಲಿ ಕಾಂತಿ ಕೂಡ ಇರುವುದಿಲ್ಲ. ಮಕ್ಕಳಿರುವ ಪ್ರತಿಯೊಬ್ಬ ತಾಯಿಯೂ ಈ ಸಂಕ್ರಾಂತಿಗೆ ನಿರ್ಲಕ್ಷ್ಯ ಮಾಡದೆ, ಸೋಮಾರಿತನದಿಂದ ಮಾಡದಿದ್ದರೆ ಏನಾಗುತ್ತದೆ ಎಂಬ ನಿರ್ಲಕ್ಷ್ಯ ಮಾಡದೆ ಈ ಸಣ್ಣ ಕೆಲಸವನ್ನು ಪೂರ್ಣಗೊಳಿಸಿ ನಿಮ್ಮ ಮಕ್ಕಳನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮದೇ. ನಿಮ್ಮ ಕೈಗಳಿಂದ ಈ ಪರಿಹಾರವನ್ನು ಮಾಡಿ ನಿಮ್ಮ ಮಕ್ಕಳೊಂದಿಗೆ ಸುಖ ಸಂತೋಷದಿಂದ ಆರೋಗ್ಯದಿಂದ ಧೈರ್ಯದಿಂದ ಜೀವಿಸಿ. ಅಲ್ಲದೆ ಈ ಮಾಹಿತಿಯು ನಿಮ್ಮ ಬಳಿಯೇ ಇಟ್ಟುಕೊಳ್ಳದೆ ನಿಮ್ಮ ಸ್ನೇಹಿತರು, ಸಂಬಂಧಿಕರು ಮತ್ತು ನಿಮಗೆ ತಿಳಿದಿರುವ ತಾಯಂದಿರೊಂದಿಗೆ ಹಂಚಿಕೊಳ್ಳಿ. ಏಕೆಂದರೆ ಇದರಿಂದ ನೀವು ಅವರ ಮಕ್ಕಳ ಯೋಗಕ್ಷೇಮಕ್ಕೆ ಪರೋಕ್ಷವಾಗಿ ಸಹಾಯ ಮಾಡಿದಂತೆ ಆಗುತ್ತದೆ. ಸಂಕ್ರಾಂತಿಯ ಹಬ್ಬ ದಿನದಂದು ನಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು ಕೆಲವು ವಿಶೇಷ ವಸ್ತುಗಳನ್ನು ಖರೀದಿಸಿ ತರಬೇಕು ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಈ ಪವಿತ್ರ ದಿನದಂದು ನೀವು ಮನೆಗೆ ತರುವ ಕೆಲವು ವಸ್ತುಗಳು ಆ ವರ್ಷವಿಡೀ ಅದೃಷ್ಟ ಐಶ್ವರ್ಯವನ್ನು ತರುತ್ತದೆ. ಅದರಲ್ಲಿ ಮೊದಲು ಮತ್ತು ಅತ್ಯುತ್ತಮ ಮುಖ್ಯವಾದ ಕುಂಕುಮ. ಸಂಕ್ರಾಂತಿ ಹಬ್ಬ ದಿನದಂದು ಮಾರುಕಟ್ಟೆಗೆ ಹೋಗಿ ಹೊಸ ಕುಂಕುಮ ಪ್ಯಾಕೆಟ್ ಅಥವಾ ಭರಣಿಯನ್ನು ಖರೀದಿಸಿ ಮನೆಗೆ ತನ್ನಿ. ಕುಂಕುಮ ಕೇವಲ ಅಲಂಕಾರಿಕ ವಸ್ತುವಲ್ಲ, ಸ್ತ್ರೀಯರ ಸೌಭಾಗ್ಯ ಮತ್ತು ಮಂಗಳಕರ ದಾಂಪತ್ಯಕ್ಕೆ ಇದು ಪ್ರತೀಕ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಗೆ ಕುಂಕುಮ ಅರ್ಚನೆ ಎಂದರೆ ಮಹಾ ಇಷ್ಟ. ಇದರಿಂದ ಸಂಕ್ರಾಂತಿ ದಿನದಂದು ಹೊಸ ಕುಂಕುಮವನ್ನು ಖರೀದಿಸಿ ತಂದು ಆ ಕುಂಕುಮದಿಂದ ದೇವಿಗೆ ಪೂಜೆ ಮಾಡಿದರೆ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ. ಆರ್ಥಿಕ ತೊಂದರೆಗಳು ಕರಗಿ ಹೋಗುತ್ತವೆ. ಆರೋಗ್ಯ ಚೆನ್ನಾಗಿ ಇರುತ್ತದೆ. ಹಾಗೆ ಕಳೆ ಕಟ್ಟಿ ಇರಬೇಕು ಅಂದರೆ ಈ ಸಣ್ಣ ಕೆಲಸವನ್ನು ತಪ್ಪದೆ ಮಾಡಿ. ಅಲ್ಲದೆ ಈ ದಿನ ನೀವು ಮನೆಗೆ ತರಬೇಕಾದ ಮತ್ತೊಂದು ಪ್ರಮುಖ ವಸ್ತ್ರ ಬಿಳಿ ಎಳ್ಳು. ಸಂಕ್ರಾಂತಿಗೆ ಎಳ್ಳುವಿನ ಭಾವ ಸಂಬಂಧವಿದೆ. ಎಲ್ಲರಿಗೂ ತಿಳಿದಿದೆ, ಎಳ್ಳು ಇಲ್ಲದೆ ಸಂಕ್ರಾಂತಿ ಹಬ್ಬ ಇಲ್ಲ. ಜ್ಯೋತಿಷ್ ಪ್ರಕಾರ ದೋಷಗಳನ್ನು ನಿವಾರಿಸುವಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆ. ಮುಖ್ಯವಾಗಿ ಬಿಳಿ ಎಳ್ಳು ಲಕ್ಷ್ಮೀಕಾರಕ ಎಂದು ಹೇಳಲಾಗುತ್ತದೆ. ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಶನಿ ಪ್ರಭಾವದ ಜೊತೆಗೆ ರಾಹುಕೇತುಗಳಿಂದ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳನ್ನು ಸಹ ದೂರವಾಗಿಸಬಹುದು. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.